ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷಿ ಕಿಚನ್. ಈಗ ಗರಿಗರಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ಚಿರೋಟಿ ರವೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಗಿಸಿ ಇಡಬೇಕು. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನು ಒಂದು ಅರ್ಧ ಗಂಟೆ ಸಪ್ರೇಟಾಗಿ ತೆಗೆದಿಡಿ. ಈಗ 3 ಒಣ ಕೊಬ್ಬರಿನ ಚೆನ್ನಾಗಿ ತುರಿದ್ಬಿಟ್ಟು 2 ಕಪ್ಪಷ್ಟು ಕಡಲೆಪಪ್ಪನ ನಾನು ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಕಡಲೆಪಪ್ಪು ಅಂದರೆ ಹುರಿಗಡಲೆ ಅಂತಲೂ ಹೇಳ್ತಾರೆ ಒಬ್ಬೊಬ್ಬರು. ಇದಕ್ಕೆ ಏಲಕ್ಕಿ ಪುಡಿ, ಆಮೇಲೆ ಬಿಳಿ ಎಳ್ಳನ್ನು ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು ನಾನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಕಲಗಿಸಿ. ಈಗ ನೋಡಿ, ನಾನು 1/4 ಕಪ್ಪಷ್ಟು ಬರೀ ಹಾಗೆ ಇಡೀ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಡೀ ಸಕ್ಕರೆ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸಕ್ಕರೆ ಪುಡಿ ಆಲ್ರೆಡಿ ಹಾಕಿರ್ತೀವಿ, ಸ್ವಲ್ಪ ಇಡೀ ಸಕ್ಕರೆ ಹಾಕಿ ಗರಿಗರಿಯ ಅದು ಚೆನ್ನಾಗಿ ಬರುತ್ತೆ ಅದು ಟೇಸ್ಟು. ಈಗ ನೋಡಿ, ನಾವು ಏನು ಮೈದಾ ಹಿಟ್ಟು ನಾವು ಕಲಗಿಸಿಟ್ಟಿದ್ವಲ್ಲ, ಅದು ಸ್ಮಾಲ್ ಬಾಲ್ಸ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೂರಿ ಥರ ಲಟ್ಟಿಸ್ಕೊಳ್ಬೇಕು. ಈಗ ಕರ್ಜಿಕಾಯಿ ಮಾಡೋ ಅಂತ ನನ್ನ ಹತ್ರ ಒಂದು ಫೋಲ್ಡರ್ ಇದೆ. ಅದಕ್ಕೆ ಈ ಪೂರಿ ಹಿಟ್ಟು ಅಂದರೆ ಸ್ಮಾಲ್ ಪೂರಿ ಥರ ಲಟ್ಟಿಸ್ಕೊಂಡಿದ್ದೀವಲ್ಲ, ಅದನ್ನು ಆ ಕರ್ಜಿಕಾಯಿ ಇದಕ್ಕೆ ಹಾಕ್ಕೊಂಡು ಪ್ರೆಸ್ಸಿಗೆ ಹಾಕ್ಕೊಂಡು, ಈಗ ನೋಡಿ, ಈ ಮಿಕ್ಸರ್ ನಾನೇನು ಒಣ ಕೊಬ್ಬರಿದು ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಅದ್ರ ಮಧ್ಯದಲ್ಲಿ ತುಂಬಿಸಿ ಸೈಡ್ ಫುಲ್ಲು ನಾವು ಎಡ್ಜಸ್ಸಿಗೆ ನಾವು ವಾಟರ್ ಹಾಕಿಬಿಟ್ಟು ಸ್ವಲ್ಪ ವಾಟರು ಟಚಪ್ ಕೊಟ್ಟು ಈಗ ಅದನ್ನು ಫಿಕ್ಸನ್ನು ನಾನು ಅದನ್ನು 2 ಫೋಲ್ಡ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಈಗ ನೋಡಿ, ಅದು ಏನು ಎಕ್ಸ್ಟ್ರಾ ಇದೆಯೋ ಅದನ್ನೆಲ್ಲ ತೆಕ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಅದು ಫೋಲ್ಡ್ ಆಗಿದೆ ನೋಡಿ. ಒಂಚೂರು ಓಪನ್ ಇಲ್ಲ ಆ ಸೈಡ್, ಯಾವ ಸೈಡು ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಇದೇ ಥರ ಇನ್ನೊಂದು ನಾನು ಪೂರಿ ಥರ ಹಾಕ್ಕೊಂಡಿದ್ದೀನಿ. ಮಧ್ಯೆ ನಾನು ಮಿಕ್ಸರ್ನ ನಾನು ಫಿಲ್ ಮಾಡ್ತಾಯಿದ್ದೀನಿ. ತಿರ್ಗಾ ಆ ಕಾರ್ನರ್ಸಿಗೆಲ್ಲ ನಾನು ನೋಡಿ ವಾಟರ್ ಜಸ್ಟ್ ಟಚ್ ಮಾಡ್ತಾರೆ ಅದು. ಈಗ ಈ ಥರ ಟಚ್ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡಿ, ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನು ರಿಮೂವ್ ಮಾಡಿ. ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿರತ್ತೆ ಅಂತೇಳಿ. ಇದರಲ್ಲಿ ಏನು ಓಪನ್ ಆಗಲ್ಲ ಫ್ರೆಂಡ್ಸ್, ನೀವು ಇದೇ ಥರ ಮಾಡಿ. ಮತ್ತು ಅದು ಪೂರಿ ಥರ ಲಟ್ಟಿಸ್ಕೊಳ್ತೀವಲ್ಲ, ಆಗ ಅದು ತೆಳ್ಳಗಿರಬೇಕು. ದಪ್ಪ ಇದ್ದರೆ ಗರಿ ಅನಿಸಲ್ಲ, ಅದು ಬೇಗ ಒಂಥರ ಮೆದು ಅನಿಸುತ್ತೆ. ನಾನು ತೆಳ್ಳಗೆ ಲಟ್ಟಿಸ್ಕೊಂಡು ಹಾಕ್ಕೊಂಡಿರೋದು. ಈಗ ನೋಡಿ, ನಾನು ಬಿಸಿಯಾಗಿರೋ ಎಣ್ಣೆಗೆ ನಾನು ಅದನ್ನು ಫ್ರೈ ಆಗಿಬಿಟ್ಟಿದ್ದೀನಿ. ಇದು ಗೋಲ್ಡನ್ ಕಲರ್ ಆಗಬೇಕು. ಇದು ತುಂಬ ನೋಡಿ ಗರಿಯಾಗಿ ಕ್ರಿಸ್ಪಿಯಾಗಿದೆ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ. ಥ್ಯಾಂಕ್ ಯು.